ಇವತ್ತು ವಿಧಾನಮಂಡಲದ ಅಧಿವೇಶನದಲ್ಲಿ ಸ್ವಾರಸ್ಯಕರ ಚರ್ಚೆ ನಡೀತಿತ್ತು. ನಿರೀಕ್ಷೆಯಂತೆ ನಾಗೇಂದ್ರ ರಾಜೀನಾಮೆ ಕದನ ಕೂಡ ನಡೆಯಿತು. ಮಧ್ಯೆ ಮಧ್ಯೆ ಹಾಸ್ಯ ಚಟಾಕಿಗಳು ಕೂಡ ಹಾರಲ್ಪಟ್ಟವು. ಏನದು ಹಾಸ್ಯ ಚಟಾಕಿಗಳು? ಬನ್ನಿ ನೋಡೋಣ. ನಾಗೇಂದ್ರ ರಾಜೀನಾಮೆ ಪಡಿತಿರೋ ಇಲ್ವೋ, ಮಂತ್ರಿ ರಿಸೈನ್ ಕದನ ಅವರು ಕೊಡ್ಲಿಲ್ಲ, ಇವ್ರು ಬಿಡ್ಲಿಲ್ಲ. ಈ ಸಿಸ್ಟಮ್ ಮಾಧ್ಯಮ ಹಿಂದೆ ಇರೋರು ಮುಂದೆ ಇರೋರು ಈ ಎಲ್ಲ ಕಿರುಕುಳದ ಮಧ್ಯೆ ಆ ಪ್ರಾಜೆಕ್ಟ್ಗಳು ಬರಬೇಕಾದ್ರೆ ನಾನು ಸರ್ಕಾರನ ನೋಡಿದ್ದೀನಿ. ಬಹಳ ಕಷ್ಟದ ಕೆಲಸ. ಅದರಿಂದ ನಾವು ಶುಭ ಕೋರ್ತೀರಿ. ನೀವೇನೋ ಕನಸುಗಳು ಇಟ್ಕೊಂಡಿದ್ದೀರಲ್ಲ, ನಾವು ಶುಭ ಕೋರ್ತೀರಿ. ಎಲ್ಲರನ್ನೂ ಒಟ್ಟಿಗೆ, ನಮ್ಮೆಲ್ಲ ಶಾಸಕರನ್ನು ಒಟ್ಟಿಗೆ ತಗೊಂಡೋಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀರ. ಅಭಿವೃದ್ಧಿ ದೃಷ್ಟಿಯಿಂದ ಅದು ಒಳ್ಳೆಯ ಬೆಳವಣಿಗೆ. ಅದಕ್ಕೆ ನಮ್ದೇನು ತಕರಾರಿಲ್ಲ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಡಿಕೆಶಿ ಎಲ್ಲರಿಗೂ ಮೂಗಿಗೆ ತುಪ್ಪ ಸವರುತ್ತಿದ್ದಾರೆ. ಆರ್ ಅಶೋಕ್ ಮಾತಿಗೆ ಸದನದಲ್ಲಿ ನಗುವೇ ನಗು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇರೋರಿಗೆಲ್ಲರಿಗೂ ಕೂಡ ಮೂಗು ತುಪ್ಪ ಸವರ್ತಾ ಇದ್ದಾರೆ. ನೋಡ್ತಾ ಇದ್ದೀನಿ. ಅವ್ರು ಬಂದಾಗಿಂದನೂ ಕೂಡ ಎಲ್ಲರಿಗೂ ಅದೇ, ನಿಮಗೂ ಅದೇ ಹೇಳಿದ್ರು. ಅಲ್ಲಿ ಕೂತವರು ಮುಖ್ಯಮಂತ್ರಿ ಆಗ್ತೀರಾ ನೀವು? ಅಲ್ಲ, ಯೋಚನೆ ಮಾಡಿ, ಆಗ್ತೀರಾ? ಈಗ ಹೆಂಗ್ ಬಂದೈತೆ ಹಂಗ ಬಂದ್ರೆ ಏನ್ ಮಾಡಿ? ಅಶೋಕಣ್ಣ, ಜಗತ್ತಿಗೆ ಬರ್ತೈತೆ. ಅಶೋಕಣ್ಣ, ಈಗ ನನ್ನ ಮುಖ್ಯಮಂತ್ರಿ ಆಯ್ತಾನೆ ಅಂತ ನೀವು ಹೇಳ್ತಿದ್ರ? ನನ್ನ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳ್ತಿದ್ರ? ನಾನು ಸಿದ್ದರಾಮಯ್ಯ ಆಗಿದ್ದ ದಿನದಿಂದ ಹೇಳ್ತಾ ಇದ್ದೀನಿ, ಬದಲಾವಣೆ ಆಗುತ್ತೆ ಅಂತ. ನೋಡಿ, 100 ಪ್ರೆಸ್ ಮೀಟ್ ಅಲ್ಲಿ ಮಾಡಿದ್ದೀನಿ. ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೋತೀನಿ. ವಿಪಕ್ಷಕ್ಕೆ ತಲೆಬಾಗಿ ಕೈ ಮುಗಿದ ಸಿಎಂ ಡಿಕೆಶಿ. ಈ ರಾಜ್ಯಕ್ಕೋಸ್ಕರ ತಲೆಬಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಾನು ಕೇಳ್ಕೊಳ್ತೇನೆ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಎಲೆಕ್ಷನ್ ಬಂದಾಗ ಪಾಲಿಟಿಕ್ಸ್ ಮಾಡೋಣ, ಮಿಕ್ಕಿದ ವಿಚಾರನ ಬೇರೆ ಮಾತಾಡ್ತೀನಿ. ವೇದಾಂತಿ ಆಗ್ತಿದ್ದೀರಿ, ಸಿಎಂ ಪಟ್ಟ ಸೆಟ್ ಆಗ್ತಿಲ್ಲ. ಸಿಎಂ ಡಿಕೆಶಿ ಕಾಲೆಳೆದ ವಿ ಸುನಿಲ್ ಕುಮಾರ್. Oh God, give me strength to be protected from my friends so that I can take care of my enemies ಅಂತ. ನೀವು ಯಾಕೋ ವೇದಾಂತಿ ಆಗೋದು ಒಳ್ಳೇದು ಸರ್. ಇದು ನೀವು ಚೀಫ್ ಮಿನಿಸ್ಟ್ರಿಗೆ ಯಾಕೋ ಸೆಟ್ ಆಗ್ತಿಲ್ಲ. ಈಗ ನೀವು ಪರಮೇಶ್ವರಿ ಬಿಟ್ಕೊಟ್ಟು ದಯವಿಟ್ಟು ಒಂದು ವೇದಾಂತಿ ಆಗೋದು ಒಳ್ಳೇದು. ನೀವು ಕೆಪಿಎಸ್ಸಿಗೆ ಬಂದೊದಗಿದ ಸ್ಥಿತಿಗೆ ಸಿಎಂ ಡಿಕೆ ಬೇಸರ. ಇವತ್ತು ನಾವು ನೋಡ್ತಾ ಇದ್ವಿ KPSC ಮತ್ತೊಂದು ಇವೆಲ್ಲ ಎಂತೆಂತ ಪರಿಸ್ಥಿತಿ ಬಂದಿದೆ. ನಮ್ಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗ್ಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಉಮಾಶ್ರೀ ಅಕ್ಕ ಈಗ ನಮ್ಮ ಪಕ್ಕ. ಛಲವಾದಿ ನಾರಾಯಣ ಸ್ವಾಮಿ ಸಖತ್ ಡೈಲಾಗ್. ಡಾಕ್ಟರ್ ಉಮಾಶ್ರೀ ನಮ್ಮ ಅಕ್ಕ, ಈಗ ನಮ್ಮ ಪಕ್ಕ. ನಮ್ಮ ಅಕ್ಕ ಈಗ ನಮ್ಮ ಪಕ್ಕ. ಪದೇ ಪದೇ ಅವ್ರನ್ನ ದಾರಿ ತಪ್ಸಕ್ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ದಾರಿ ತಪ್ಪಲ್ಲ. ಅವ್ರು ದಾರಿ ತಪ್ಪಲ್ಲ ಅಂದೆ. ನೀವು ತಪ್ಪಿದ್ರು ಅವ್ರ ದಾರಿ ತಪ್ಪಲ್ಲ ಅಲ್ವಾ? ನೀವು ತಪ್ಪಿದ್ರು ಅವ್ರು ತಪ್ಪದಿಲ್ಲ. ಅದಕ್ಕೆ ಅಕ್ಕ ನಮ್ಮ ಪಕ್ಕ. ಅವಳಿಲ್ಲದೆ ಹೆಗಲಿಲ್ಲ, ಅವಳಿಲ್ಲದೆ ಇರುಳಿಲ್ಲ. ಬೋಜೇಗೌಡ ಹಾಡಿಗೆ ಸದನವೇ ಫಿದ. ಅವಳಿಲ್ಲದೆ ಅಗಲಿಲ್ಲ ಇರುಳಿಲ್ಲ, ಅವಳಿಲ್ಲದೆ ಅಗಲಿಲ್ಲ ಇರುಳಿಲ್ಲ. ಸೂರ್ಯ ಚಂದ್ರ ತಾರೆ ಇಲ್ಲ, ಸುಳಿಗಾಳಿ ಇಲ್ಲ, ಹೂಗಂಪು ಇಲ್ಲ. ಎದೆಯೇಕೋ ತಳಮಳದೆ ಎಡೆಯಾಯಿತಲ್ಲ. ಹೋಗು ಮನೆ ಹೋಗು. ಹಾಗಾದ್ಮೇಲೆ ಅವಳಿದ್ದರೆ ಹೂವುಂಟು ಹಸಿರುಂಟು, ಅವಳಿದ್ದರೆ ಹೂವುಂಟು ಹಸಿರುಂಟು. ಪ್ರೇಮ ಸುದಯ ಕಾವ್ಯ ಉಂಟು, ಈ ಮನೆಯೆಲ್ಲ ನಂದನದ ವನವಾಗುವುದುಂಟು. ಈ ಮನೆಯನ್ನೆಲ್ಲ ನಂದನವಾಗಿ ಮಾಡಬೇಕು. ಪೊಲಿಟಿಕಲ್ ಬ್ಯೂರೋ, ಅಶ್ವವೇಗ ನ್ಯೂಸ್. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದು ನೆನಪಾಯ್ತು ನನಗೆ. ಅಂದರೆ ಮೊದಲ ಬಹುಮಾನ ಇಲ್ಲ, ಎರಡನೇ ಬಹುಮಾನ ಇಲ್ಲ, ಮೂರನೇ ಬಹುಮಾನ ಇಲ್ಲ, ಸಮಾಧಾನಕರ ಬಹುಮಾನ ಉಮಾಶ್ರೀ ಅವರಿಗೆ ಅಂತೇಳಿ. ಈಗ ಇದನ್ನೆಲ್ಲ ನೋಡಿದಾಗ ಪ್ರಥಮ ಬಹುಮಾನ ಹಾಸ್ಯ ಶಾಸಕ ಯಾರು ಗೊತ್ತಾ? ಪ್ರಥಮ ಬಹುಮಾನ ಬೋಜೇಗೌಡರು, ಮೊದಲನೇ ಬಹುಮಾನ. ಎರಡನೇ ಬಹುಮಾನ ಛಲವಾದಿ ನಾರಾಯಣ ಸ್ವಾಮಿ. ಆಮೇಲೆ ಸಮಾಧಾನಕರ ಬಹುಮಾನ ಆರ್ ಅಶೋಕ್ ಕಾಮಿಡಿ ಹೇಳ್ತಾರೆ, ಬಟ್ ಯಾರು ನಗದಿಲ್ಲ. ಅದೊಂದು ಪ್ರಾಬ್ಲಮ್. ಓಕೆ, ಇದು ಇವತ್ತಿನ ಬಿಗ್ ಭಾರತ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಶುಭರಾತ್ರಿ.